ನೆಕ್ಸ್ಟ್ ಟೈಮ್ ಬಂದಿರ್ತಾರೆ. ಹ್ಞೂ ಹ್ಞೂ ನೋಡು ಸಾಕು. ಹಣ್ಣು ಇವು
ತೊಳಕ್ಕೆ ಇಡಬೇಕಲ್ಲ ಇದು. ಇದಕ್ಕಂತ ಮಕ್ಕಳ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಏನೋ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇದು ನಮ್ಮದು ಲಿಂಗದ ಕಾಯಿ. ಇದಕ್ಕೆ ನಾವು ಲಿಂಗುನ ಇಟ್ಕೋಬೇಕು. ನೋಡಿ, ಲಿಂಗು ಬಂದು ನನ್ನ ಮಗಳದೈತೆ, ತೋರಿಸ್ತೀನಿ ನೋಡಿ. ಈ ಥರ ಲಿಂಗು ಇರುತ್ತೆ ಫ್ರೆಂಡ್ಸ್. ಇದು ಯಾವಾಗಲೂ ನಾವು ಈಗ ಹಬ್ಬದಲ್ಲಿ ಒಬ್ಬೊಬ್ಬರು ಹೊಸ ಶಿವದಾರ ಹಾಕಿದ್ರೆ ಫ್ರೆಂಡ್ಸ್, ನಾನು ಇವತ್ತು ಹೊಸದೇ ಶಿವದಾರ ಹಾಕೋತಾ ಇದ್ದೀನಿ. ಆದರೆ ಕೊಳೆ ಆದರೆ ಚೇಂಜ್ ಮಾಡ್ಕೋಬೋದು. ಒಬ್ಬೊಬ್ಬರು ಒಂದು ವರ್ಷದ ತನಕ ಹಂಗೆ ಇರ್ತಾರೆ. ಅದು ದಾರ ತುಂಬ ಕೊಳೆ ಆಗಿರುತ್ತೆ. ನಾನು ಯಾವಾಗಾದರೂ ಕೊಳೆ ಆದರೆ ಫ್ರೆಂಡ್ಸ್, ದಾರನ ನಾನು ಚೇಂಜ್ ಮಾಡ್ಕೊ. ಅದೇನು ಇಷ್ಟೇ ದಿವಸಕ್ಕೆ ಚೇಂಜ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಫ್ರೆಂಡ್ಸ್. ನಾವು ಬಂದು ಲಿಂಗ ಆಯಿತು ನೋಡಿ. ನಮ್ಮದು ಈಗ ಅಲ್ಲೇ 11 ಗಂಟೆ ಆಯಿತು. ನಮ್ದು ಇವಾಗ ಪೂಜೆ ಮುಗಿತು. ನಾವು ಸ್ವಲ್ಪ ಹೊರಗಡೆ ಹೋಗಿದ್ದು. ಆಮೇಲೆ ಸತ್ಯನಾರಾಯಣ ಪೂಜೆದೆಲ್ಲನೂ ನಾವು ಸ್ವಲ್ಪ ಮನೆಯಲ್ಲಿ ಕ್ಲೀನ್ ಮಾಡೋದು ಟೈಮ್ ಆಗೋಯಿತು. ಹಂಗಾಗಿ ಫ್ರೆಂಡ್ಸ್, ನಮ್ಮದು ಇವಾಗ ಆಯಿತು ಪೂಜೆ. ನಾನೇನು ಉಪವಾಸ ಇರೋಲ್ಲ, ಮಾಮೂಲಿ ಪೂಜೆ ಮಾಡ್ತೀವಿ. ಇಷ್ಟೊತ್ತಾಯಿತು, ಇನ್ನು ನಾವು ಊಟ ಮಾಡಲಿಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಈ ಥರ ಆಗಿದೆ. ನಿಮ್ಗಳ ಮನೆಯಲ್ಲೆಲ್ಲ ಯಾವ ಥರ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಅವ್ರವ್ರದ್ದು ಅದು ಸ್ವಂತ ಉಪವಾಸ ಇರೋಕ್ಕೆ ಶಕ್ತಿ ಇದ್ದರೆ ಇರ್ಬೋದು, ಇಲ್ಲ ಅಂದರೆ ಇರ್ಬೋದು ಫ್ರೆಂಡ್ಸ್. ನಾನು ಇಷ್ಟು ವರ್ಷ ಉಪವಾಸ ಇರ್ತಾಯಿದ್ದೆ. ಈ ವರ್ಷ ನಾನು ಉಪವಾಸ ಇರಲಿಲ್ಲ, ಹೋದ ವರ್ಷವೂ ಇರಲಿಲ್ಲ. ನಾನು ಈ ಕೆಲಸಕ್ಕೆ ಸೇರ್ಕೊಂಡಾಗಿಂದ ನಾನು ಉಪವಾಸ ಇರೋಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ನಾವು ಯಾವಾಗಲೂ ಇದೇ ಥರ ಪೂಜೆ ಮಾಡೋದು. ನಾನಿನ್ನೂ ತಂಬಿಟ್ಟು ಮಾಡಲಿಲ್ಲ, ಅದ್ರ ರೆಸಿಪಿನ ಹಾಕ್ತೀನಿ ಫ್ರೆಂಡ್ಸ್. ನಾನು ಹಣ್ಣದೆಲ್ಲ ನಿಮಗೆ ಆಲ್ರೆಡಿ ಫೋಟೋ ಕಳಿಸಿದ್ದೀನಿ, ಫೋಟೋ ತೆಗ್ದಿದ್ದೀನಿ ನೋಡಿ. ಇದೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿದ್ದು 9 ಥರ ಹಣ್ಣು ಫ್ರೆಂಡ್ಸ್. ಇದೆಲ್ಲ ನಾವು ಇದನ್ನು ಮಾಡಿ ನಾವು ದೇವ್ರಿಗೆ ನೈವೇದ್ಯ ಮಾಡ್ತೀವಲ್ಲ, ಅದನ್ನು ತೆಗ್ದಿಟ್ಟಿರೋದು. ಅದಾದಮೇಲೆ ಫ್ರೆಂಡ್ಸ್, ನಾವು ಚಿಕ್ಕಪೇಟೆಗೆ ಹೋಗಿದ್ದೆವು. ಅಲ್ಲೇ ಬಿಲ್ಪತ್ರೆ ಓದ್ತದೆ ನೋಡಿ ಫ್ರೆಂಡ್ಸ್. ಯಾವಾಗಲೂ ಶಿವನ ಪೂಜೆಗೆ ಬಿಲ್ಪತ್ರೆನೇ ಮುಖ್ಯ. ಅವನಿಗೆ ಯಾವುದೇ ಹೂವು ಇರಲಿ, ನಮಗೆ ನೋಡಿ ಶಿವರಾತ್ರಿಗೆ ಬಿಲ್ಪತ್ರೆನೇ ಮುಖ್ಯ. ಆದರೆ ನಾವು ಗುಲಾಬಿ ಇತ್ತು, ಮತ್ತು ಅಲ್ಲಿ ಸ್ವಲ್ಪ ಮಲ್ಲಿಗೆ ಹೂವು ಅದೆಲ್ಲ ತಂದಿದ್ದು ನೋಡಿ, ಅದು ಇತ್ತು. ಇವಾಗಲೇ ನಮ್ಮ ಮನೇಲಿ ಎಲ್ಲನೂ ಪೂಜೆ ಮಾಡ್ಕೊಂಡು ಫ್ರೆಂಡ್ಸ್. ಆಮೇಲೆ ಹಾಲು, ಮೊಸರು ಮತ್ತು ವಸ್ತ್ರ ನೋಡಿ, ಅದು ದೊಡ್ಡದೇ ತಂದಿದ್ದೆ. ಇದೇನಿಲ್ಲ, ವಸ್ತ್ರ ಅದ್ರ ಮೇಲೆ ಹಾಕಿ ತೆಗಿಯೋದು. ನಾವು ಯಾವ ವರ್ಷ ಆಗಲಿ ಫ್ರೆಂಡ್ಸ್, ನಾವು ಇದೇ ಥರ ಪೂಜೆ ಮಾಡೋದು. ಆವಾಗಲೇ ನಾವು 4 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು, ಇವಾಗ ಮನೆ ಹತ್ರ ಒಂದು ಟೆಂಪಲ್ ಐತೆ ಆಲ್ರೆಡಿ. ಇವಾಗ ಟೈಮ್ ಇದ್ದರೆ ಹೋಗ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ಇಲ್ಲ. ನಾವು ಚಿಕ್ಕಪೇಟೆಗೆ ಹೋದಾಗಲೇ 3 ದೇವಸ್ಥಾನಕ್ಕೆ ಹೋಗ್ಬಂದು, ಅಲ್ಲಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಮತ್ತು ಪ್ರಸಾದ ಎಲ್ಲನೂ ಕೊಟ್ಟರು. ನಾವು ಇವತ್ತು ಅಲ್ಲಿ ಹೋಗಿದ್ದು ಶಾಪಿಂಗಿಗೆ, ಅಲ್ಲೇ ಎಲ್ಲನೂ ನೋಡ್ಕೊಂಡು ಬಂದಿದ್ದೀವಿ. ಈಗ ಫ್ರೆಂಡ್ಸ್ ಆಲ್ರೆಡಿ 11:20 ಕಾಲ ಆಗೈತೆ. ನೋಡೋಣ, ಇಲ್ಲಿ ದೇವಸ್ಥಾನಕ್ಕೆ ಒಂದು 5 ನಿಮಿಷ ಟೈಮ್ ಇದ್ದರೆ ಹೋಗಿ ಬರ್ತೀವಿ. ಇನ್ನು ನಾನು ಅಡುಗೆ ಏನು ಮಾಡಿಲ್ಲ ಫ್ರೆಂಡ್ಸ್. ಈ ಹಬ್ಬದಲ್ಲಿ ನಾವು ಯಾವಾಗಲೂ ಉಪ್ಪಿಟ್ಟೆ ಮಾಡಬೇಕು, ಅನ್ನ ಏನು ಮಾಡಲ್ಲ ನಾನು. ಉಪ್ಪಿಟ್ಟೆಲ್ಲ ಒಂದು 10 ನಿಮಿಷಕ್ಕೆ ಆಗುತ್ತಲ್ಲ, ಉಪ್ಪಿಟ್ಟು ಮಾಡ್ತೀನಿ. ಈಗ ನಾನು ನಮ್ಮ ಮಗಳೆಲ್ಲ ಪೂಜೆ ಮಾಡ್ಕೊಂಡು, ಮನೆಯದೆಲ್ಲ ನಾನು ಮಧ್ಯಾಹ್ನನೇ ಪೂಜೆ ಮಾಡಿದ್ದೆ 4 ಗಂಟೆಗೆ. ಇವಾಗಲೂ ಮಾಮೂಲಿ ದೀಪ ಆಗಲಿಲ್ಲ, ಹಂಗೆ ಒಂದು ಪೂಜೆ ಮಾಡಿದ್ವಿ. ನಾವು ಯಾವಾಗಲೂ ಶಿವರಾತ್ರಿ ಹಬ್ಬನ ಇದೇ ಥರ ಮಾಡೋದು ಫ್ರೆಂಡ್ಸ್. ನಾವು ಚಿಕ್ಕವರಿದ್ದಾಗೆಲ್ಲವ ಜಾಗರಣೆ ಇರ್ತದೆ. ಅದು ಫ್ರೆಂಡ್ಸ್ ನಿಮ್ಮ ಇಷ್ಟ. ನಿಮಗೆ ಹೆಲ್ತ್ಗೆ ಆದರೆ ಉಪವಾಸನಾಗಲಿ, ನಿದ್ದೆಗೆಡೋದಾಗಲಿ ಇರಿ. ಇಲ್ಲ ಅಂದರೆ ದೇವರೇ ನಮಗೆ ಉಪವಾಸನೇ ಇರಬೇಕು ಮತ್ತು ಜಾಗರಣೆ ಇದ್ದೇ ಮಾಡಬೇಕು ಅಂತೇನಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮಗೆ ಶಕ್ತಿ ಇರಬೇಕಲ್ಲ, ಮನಸ್ಸಲ್ಲಿ ಭಕ್ತಿ ಇರಬೇಕಷ್ಟೇ ನಮಗೆ. ಯಾವಾಗಲೂ ನಾವು ಎಷ್ಟು ಮನಸ್ಸಲ್ಲಿ ಭಕ್ತಿ ಇಟ್ಕೊತೀವೋ, ದೇವ್ರು ನಮ್ಗೆ ಅಷ್ಟೇ ಒಳ್ಳೇದು ಮಾಡ್ತಾನೆ ಫ್ರೆಂಡ್ಸ್. ನಮ್ಮ ಮನೇಲಿ ಏನಿರುತ್ತೆ ಅದರಲ್ಲೇ ಪೂಜೆ ಮಾಡಿ, ಯಾರೋ ಏನೇನೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಫ್ರೆಂಡ್ಸ್ ಯಾವಾಗಲೂ 9 ಥರ ಹಣ್ಣಂತೂ ಮಾಮೂಲಿ ತರ್ತೀವಿ, ಮಾಮೂಲಿ ಬಿಲ್ಪತ್ರೆ ತರ್ತೀವಿ ಫ್ರೆಂಡ್ಸ್. ಏನೇ ಆಗಲಿ ನಾವು ಟೌನಲ್ಲಿ ಎಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರು ಹಳ್ಳಿ ಕಡೆ ಅಷ್ಟು ನಮಗೆ ಖುಷಿ ಕೊಡೋಲ್ಲ. ಯಾಕೆ ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಒಂದು ಹಬ್ಬ ಅಂದ್ರೇ ಒಂದು ಖುಷಿ ಇರುತ್ತೆ. ಒಂದು ಮನೆ ಮುಂದೆ ರಂಗೋಲಿ ಆಗಿರ್ಬೋದು, ಒಂದು ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು. ನಮಗಂತೂ ಫ್ರೆಂಡ್ಸ್ ಊರ ಕಡೆ ಶಿವರಾತ್ರಿ ಹಬ್ಬ ಅಂದರೆ ಏನೇ ಕಷ್ಟ ಇದ್ದರೂ ನಿದ್ದೆ ಬರ್ತಾ ಇರಲಿಲ್ಲ. ಇಲ್ಲಿ ನೀವೇ ನೋಡಿದ್ದೀರಾ, ಬೆಂಗಳೂರಲ್ಲಿ ನಾವು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀವಿ ಕೆಲಸ ಮುಗಿಸ್ಕೊಂಡು. ಹಂಗಾಗಿ ಫ್ರೆಂಡ್ಸ್, ಆದರೆ ಏನೇ ಆದ್ರೂ ನಮಗೆ ಊರ ಕಡೆ ಅಷ್ಟು ಖುಷಿ ತರಲ್ಲ. ಹಬ್ಬ ಆದರೆ ಖುಷಿನೇ ಇರುತ್ತೆ. ಅಲ್ಲಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಹಳ್ಳೀಲಿ ಎಷ್ಟು ಚೆನ್ನಾಗಿ ಒಂದು ಬಾಳೆ ಕಂಬ ಆಗಿರ್ಬೋದು, ಒಂದು ಮಾವಿನ ಎಲೆ ಆಗಿರ್ಬೋದು, ದೇವ್ರ ಪೂಜೆ ಆಗಿರ್ಬೋದು. ಬರೀ ಅಲ್ಲಿ ಫ್ರೆಂಡ್ಸ್ ಒಂದು ರೋಡ್ಗೆ ರಂಗೋಲಿ ಹಾಕೋದ್ರಿಂದ ಸಾಕು ಕಳೆ ಬಂದುಬಿಡುತ್ತೆ. ಬೆಂಗಳೂರಲ್ಲಿ ಫ್ರೆಂಡ್ಸ್ ತುಂಬ ದೇವ್ರುಗಳು, ಎಷ್ಟು ದೇವ್ರೈತೆ ಲೆಕ್ಕ ಇಲ್ಲ. ಅಷ್ಟೇ ಜನ, ಎಷ್ಟೇ ವರ್ಕ್ ಲೋಡ್ ಇರಲಿ, ಕೆಲಸ ಇರಲಿ, ದೇವ್ರನ್ನ ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಾನು ಅಷ್ಟೇ ಫ್ರೆಂಡ್ಸ್, ಒಂದು ಸೋಮವಾರನೂ ಶಿವನ ದೇವಸ್ಥಾನಕ್ಕೆ ಮಿಸ್ ಮಾಡಲ್ಲ.
ಒಂದು ತಿಂಗಳಿಗೆ 2 ಸಲ ಆಗಲಿ 3 ಸಲ ಆಗಲಿ ಅಭಿಷೇಕಕ್ಕೆ ಹಾಲು ಕೊಡ್ತೀನಿ. ನಮ್ಮೂರಲ್ಲಿ ನಾವು ಮಾಡೋ ದೇವರು ವೀರಭದ್ರೇಶ್ವರ ಶಿವನೇ ಫ್ರೆಂಡ್ಸ್, ನಮ್ಮದು ಮನೆ ದೇವರು. ಹಂಗಾಗಿ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದಲ್ಲಿ ನಾನೇನು ಉಪವಾಸ ಇರಲ್ಲ, ಇಷ್ಟು ದಿವಸ ಇರಲ್ಲ. ನಮ್ಮ ಮಗಳು ಇರ್ತಾಯಿತ್ತು ಇಷ್ಟು ವರ್ಷ, ಇವಾಗ ಅವ್ರಿಗೂ ಸ್ವಲ್ಪ ಕೆಲಸ ಜಾಸ್ತಿ, ಹಂಗಾಗಿ ಇರಲ್ಲ. ಭಕ್ತಿ ಮುಖ್ಯ ಫ್ರೆಂಡ್ಸ್, ಯಾರಿಗೆ ಆದ್ರೂ ಅಷ್ಟೇ. ನಮ್ಮ ಮನಸ್ಸಲ್ಲಿ ದೇವರು ಅವನು ಭಕ್ತಿ ಕೇಳ್ತಾರೆ. ನಾವು ಒಂದು ಹುಲ್ಲು ಕಡ್ಡಿ ಹಾಕಿ ಪೂಜೆ ಮಾಡಲಿ, ಇಷ್ಟು ಥರ ಹಣ್ಣೆ ಮಾಡಬೇಕು, ಅಷ್ಟು ಥರ ಹಣ್ಣೆ ಮಾಡಬೇಕು, ಯಾರೇನೇ ಹೇಳಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಏನಿದೆ ಅದನ್ನೇ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನೇನು ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿದಾಗಲೂ ನಾನೇನು ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಆಲ್ರೆಡಿ ಸತ್ಯನಾರಾಯಣ ಪೂಜೆಯಲ್ಲಿ ನಾನು ವೀಡಿಯೋ ಹಾಕಿದ್ದೀನಿ ನಮ್ಮ ಮನೆಯದು. ಈಗ ನಾವು ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ಫ್ರೆಂಡ್ಸ್. ನಮ್ದು 12 ಗಂಟೆ ಆದರೂ ಆಗ್ಬೋದು ಊಟ ಮಾಡೋದು. ಈಗ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡಬೇಕು, ಇನ್ನು ನಾನು ಏನೂ ಮಾಡಲಿಲ್ಲ ಫ್ರೆಂಡ್ಸ್. ಆಲ್ರೆಡಿ 11 ಕಾಲ ಆಗೋಯ್ತು. ನಾವು ಅಲ್ಲಿಂದ ಬಂದಿದ್ದೆ 8 ಗಂಟೆ 9 ಗಂಟೆ ಆಗೋಯ್ತು ಚಿಕ್ಕಪೇಟೆಯಿಂದ. ನಾವು ಹೋಗಿದ್ದು 4 ಗಂಟೆಗೆ ಹೋಗಿದ್ದು. ನಮಗೆ ಸ್ವಲ್ಪ ಅರ್ಜೆಂಟು ಬಟ್ಟೆ ಅದೆಲ್ಲ ಬೇಕಿತ್ತು, ಅದಕ್ಕೋಸ್ಕರ ನಮ್ಮ ಮಗಳು ನಾವು ಹೋಗಿದ್ದು. ಶಿವರಾತ್ರಿಲಿ ಈ ಥರ ಇದೆ ಫ್ರೆಂಡ್ಸ್. ಒಬ್ರು ಹೇಳಿದ್ರು, ನಾವು ಶಿವರಾತ್ರಿಲಿ ಯಾಕೆ ಜಾಗರಣೆ ಇರಬೇಕು ಅಂದರೆ, ವರ್ಷ ಇಡೀ ಪೂರ್ತಿ ನಾವು ನಿದ್ದೆ ಮಾಡುವಾಗ ಶಿವ ನಮ್ಮನ್ನು ಕಾಯ್ತಾನಂತೆ. ಅದಕ್ಕೆ ಈ ಶಿವರಾತ್ರಿ ದಿನ ಶಿವ ನಿದ್ದೆ ಮಾಡ್ತಾನೆ, ಅದಕ್ಕೆ ನಾವೆಲ್ಲರೂ ಎಚ್ಚರ ಆಗಿರಬೇಕು ಅಂತ ಒಬ್ಬರು ಸ್ವಾಮಿಗಳು ಹೇಳಿದ್ರು ಫ್ರೆಂಡ್ಸ್. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ಅವರು ಹೇಳಿದ್ನ ನಾನು ನಿಮಗೆ ಹೇಳ್ತಾ, ಇದೆಲ್ಲ ದೇವ್ರಿಗೆ ಗೊತ್ತು. ನೋಡಿ ಫ್ರೆಂಡ್ಸ್, ಇಷ್ಟು ನಮ್ಮನೆ ಪೂಜೆ ಈ ಥರ ಮಾಡಿದ್ವಿ. ವರ್ಷವೂ ಬೇಗನೆ ಮಾಡ್ತಾಯಿದ್ದೆ, ಈ ವರ್ಷ ಲೇಟ್ ಆಗೋಯ್ತು. ತಂಬಿಟ್ಟನ್ನು ನಾವು ಎಡೆಗೆ ಇಡಬೇಕಿತ್ತು ಫ್ರೆಂಡ್ಸ್. ಅದೇನು ಆಮೇಲೆ ಮಾಡಿದ್ರೂ ಆಗುತ್ತೆ, ದೇವ್ರಿಗೆ ಮುಖ್ಯ ಹಣ್ಣು ಫಲಹಾರನೇ ಮುಖ್ಯ. ನಾನು ಕಡಲೆಕಾಳನ್ನ ನೆನೆಸಿದೆ, 5-6 ಥರ ಹಣ್ಣು ಇದೆಲ್ಲ ಆಯಿತು, ಬಿಲ್ಪತ್ರೆ ಆಯಿತು. ನಾನು ಫ್ರೆಂಡ್ಸ್ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ. ಆ ದೇವರು ಶಿವ ಎಲ್ರಿಗೂ ಎಲ್ಲರ ಬಾಳಲ್ಲೂ ಒಳ್ಳೇದು ತರಲಿ, ಒಳ್ಳೇದು ಮಾಡಲಿ. ನೀವೇನೇನು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ಆ ಶಿವ ಹಾರೈಸಲಿ ಫ್ರೆಂಡ್ಸ್. ನಮಗೂ ಒಳ್ಳೇದಾಗಲಿ, ನಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಹಾರೈಸಿ, ನಿಮಗೂ ಎಲ್ರಿಗೂ ಒಳ್ಳೇದಾಗಲಿ. ನಾನು ವೀಡಿಯೋನ ಫ್ರೆಂಡ್ಸ್ ಬೆಳಗ್ಗೆಯಿಂದ ಇದೇ ಫಸ್ಟ್ ವೀಡಿಯೋನೇ ನಾನು ಮಾಡ್ತಾಯಿರೋದು. ನನಗೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಇವತ್ತು ನಾನು ರಜೆ ತೊಗೊಂಡಿದ್ದೆ. ನಿಮಗೆ ಗೊತ್ತಲ್ಲ ರಜೆ ತಗೊಂಡು ಎಷ್ಟೊಂದು ಕೆಲಸ ಇರುತ್ತೆ ಅಂತ. ಹಂಗಾಗಿ ಫ್ರೆಂಡ್ಸ್ ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಮನೇಲೆಲ್ಲ ಯಾವ ರೀತಿ ಶಿವರಾತ್ರಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.